ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಮೂಲಂಗಿ ಸಾಂಬಾರ್ ನನ್ನ ಸ್ಟೈಲಲ್ಲಿ. ನೀವು ಅನ್ಕೋಬೋದು ಅದರಲ್ಲೇನಿದೆ ಸ್ಪೆಷಲ್, ಮೂಲಂಗಿ ಸಾಂಬಾರು ಎಲ್ಲರೂ ಮಾಡ್ತಾರೆ ಅಂತ. ಬಟ್ ನಾನಿವತ್ತು ಮೂಲಂಗಿ ಮಜ್ಜಿಗೆ ಸಾರು ಮಾಡ್ತಾ ಇದ್ದೀನಿ. ಮೂಲಂಗಿ ಬೇಳೆ ಹಾಕಿಬಿಟ್ಟು ಮೂಲಂಗಿನ ತರಕಾರಿ ಜೊತೆ ಹಾಕಿಬಿಟ್ಟು ಎಲ್ಲರೂ ಸಾಂಬಾರು ಮಾಡ್ತಾರೆ ನಾರ್ಮಲ್ ಆಗಿ. ಬಟ್ ಇವತ್ತು ನಾನು ಮೂಲಂಗಿ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಒಂದು 4-5 ಮೂಲಂಗಿ ತೊಗೊಂಡಿದ್ದೀನಿ. ಅದು ಒಂದು 4-5 ಜನಕ್ಕೆ ಆಗುತ್ತೆ ಸಾಂಬಾರು. ಈ ಥರ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 15-20 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಫಸ್ಟ್ ಮೂಲಂಗಿನ ಮತ್ತು ಹಸಿರು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡೋಣ. ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಇದಕ್ಕೀಗ ಮೂಲಂಗಿ ಹಾಕ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೂಲಂಗಿ ಮತ್ತು ಹಸಿರು ಮೆಣಸಿನ್ಕಾಯಿನ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಮೂಲಂಗಿ ಬೇಯೋ ಅಷ್ಟರಲ್ಲಿ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ ಬೇಕಾಗತ್ತೆ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕರಿಬೇವು ತಗೊಳ್ಳೋಣ ಸ್ವಲ್ಪ. ಮೂಲಂಗಿ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಇವಾಗ ಮೂಲಂಗಿ ಮತ್ತು ಹಸಿರು ಮೆಣಸಿನ್ಕಾಯಿ ಬೆಂದಿದೆ. ಸುತ್ತಾ ಇದೆ, ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಮೂಲಂಗಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಬಸ್ಕೊಂಬಿಡೋಣ. ನೀರೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಬೇಯಿಸಿಟ್ಟಿರೋ ಹಸಿರು ಮೆಣಸಿನ್ಕಾಯಿ ಎಲ್ಲ ಇದರೊಳಗಡೆಯಿಂದ ಎತ್ಕೋತಾ ಇದ್ದೀನಿ. ಸುಡ್ತಾ ಇದೆ ಬಿಸಿ ಬಿಸಿ. ಇವಾಗ ಜಸ್ಟ್ ಬಸ್ತಿದ್ದಲ್ವಾ, ಯಾಕಂದರೆ ಮೆಣಸಿನ್ಕಾಯಿನ ರುಬ್ಬಕ್ಕೆ ಹಾಕೋತೀನಿ. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಎಲ್ಲ ಎತ್ಕೊಂಬಿಡೋಣ. ಇವಾಗ ಬೇಯಿಸಿಟ್ಟಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. 1 ಸ್ಪೂನ್ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಅದರದ್ದು ನೀರೆಲ್ಲ ತೆಕ್ಕೊತೀನಿ. ಈ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಳ್ಳೋಣ. ಒಂದು 5-6 ಮೆಣಸು ತೊಗೊಂಡಿದ್ದೀನಿ. ಮೆಣಸಾದರೂ ಹಾಕಿ, ಮೆಣಸು ಪೌಡರ್ ಆದರೂ ಹಾಕಿ. ಇಷ್ಟು ಶುಂಠಿ ಹಾಕೋತಾ ಇದ್ದೀನಿ. ಬೇಯಿಸಿಟ್ಟಿರೋ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಮಸಾಲೆ ರೆಡಿ ಇದೆ. ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. ಸಾಸಿವೆ ತೊಗೊಂಡಿದ್ದೀನಿ 1/4 ಸ್ಪೂನ್, ಜೀರಿಗೆ 1/4 ಸ್ಪೂನ್, ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಈರುಳ್ಳಿನ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಮಜ್ಜಿಗೆ ತೊಗೊಂಡಿದ್ದೀನಿ. ಮಜ್ಜಿಗೆ ಹುಳಿ ಇದ್ದರೆ ಸಾಂಬಾರ್ದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಸ್ವಲ್ಪ ಹುಳಿ ಮಜ್ಜಿಗೆ ತೊಗೊಳ್ಳಿ. ಮತ್ತು ಬೇಯಿಸಿಟ್ಕೊಂಡಿರೋ ಮೂಲಂಗಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಮಾಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಗ್ಗರಣೆಗೆ ಪಾನ್ ತೊಗೊಂಡಿದ್ದೀನಿ. ನೋಡಿ, 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ಳೋಣ. ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ. ಈರುಳ್ಳಿನ ತುಂಬ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಡಿ, ಚೆನ್ನಾಗಿರಲ್ಲ. ಅದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. 1-2 ನಿಮಿಷ ಎಣ್ಣೆಯಲ್ಲಿ ಈ ಥರ ಬಾಡಿಸ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು. ಬೇಯಿಸಿಟ್ಟಿರೋ ಮೂಲಂಗಿ ಹಾಕ್ಕೊಳ್ಳೋಣ. ಮೂಲಂಗಿನ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಅಷ್ಟೇ, ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ಲ. ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಳ್ಳೋಣ. ಅದು ಕೂಡ 1-2 ನಿಮಿಷ ಒಗ್ಗರಣೆಯಲ್ಲಿ ಕೈ ಆಡಿಸ್ಕೊಳ್ಳೋಣ.
ಇವಾಗ ಇದಕ್ಕೆ ಮಜ್ಜಿಗೆ ಹಾಕ್ಕೊಳ್ಳೋಣ. ಥಿಕ್ನೆಸ್ ನೋಡಿಕೊಂಡು ಮಜ್ಜಿಗೆ ಹಾಕ್ಕೊಳ್ಳಿ. ಕೈ ಆಡಿಸ್ತಾ ಇರಿ. ಒಂದೊಂದ್ಸಲ ಕೈ ಆಡ್ಸೋದು ಬಿಟ್ಬಿಟ್ರೆ ಮಜ್ಜಿಗೆ ಸಾರೆಲ್ಲ ಒಂಥರ ಒಡೊಡ್ಕ ಆಗಿಬಿಡುತ್ತೆ ಅಂತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅದು ಕುದಿ ಬರೋವರೆಗೂ ಈ ಥರ ಕೈ ಆಡಿಸ್ತಾ ಇರ್ತೀನಿ. ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಏನಾದರೂ ಬೇಕಿದ್ರೆ ಹಾಕ್ಕೊಳ್ಳಿ. ಯಾಕಂದರೆ ನಾವು ಬೇಯಿಸುವಾಗಲೂ ಸಾಲ್ಟ್ ಹಾಕಿರ್ತೀವಿ ಮತ್ತು ಒಗ್ಗರಣೆ ಮಾಡುವಾಗಲೂ ಸಾಲ್ಟ್ ಹಾಕಿದ್ದೀನಿ. ಅದಕ್ಕೆ ಟೇಸ್ಟ್ ನೋಡಿಕೊಂಡು ಬೇಕನ್ಸಿದ್ರೆ ಹಾಕ್ಕೊಳ್ಳಿ. ನೋಡಿ ಇವಾಗ ಸಾಂಬಾರು ಕುದಿ ಬರ್ತಾ ಇದೆ. ಇದು ಹುಕ್ಕಕ್ಕೆ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಟೇಸ್ಟ್ ನೋಡೋಣ. ಆಹಾ, ಉಪ್ಪು ಖಾರ ಹುಳಿ ಎಲ್ಲನೂ ಪರ್ಫೆಕ್ಟಾಗಿದೆ. ಸಾಂಬಾರಂತೂ ಸಖತ್ತಾಗಿದೆ. ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿದ್ರೆ ನೀವಂತೂ ಇದಕ್ಕೆ ಫಿದಾ ಆಗೋಗ್ಬಿಡ್ತೀರಾ. ಸಖತ್ತಾಗಿದೆ. ನನಗಂತೂ ಈ ಸಾಂಬಾರು ತುಂಬಾ ಇಷ್ಟ. ನೀವು ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ಮಧ್ಯಾಹ್ನದ ಊಟ ಬಿಸಿ ಬಿಸಿ ಮುದ್ದೆ ಜೊತೆ ಮಜ್ಜಿಗೆ ಸಾರು, ಕೆಂಪಕ್ಕಿ ಅನ್ನ, ಪಕೋಡ, ಮಜ್ಜಿಗೆ, ಫುಲ್ ಮೀಲ್ ರೆಡಿಯಾಗಿದೆ. ಬನ್ನಿ ಬಾರ್ಸೋಣ.